Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ವರ್ಷದ ಪ್ರಕರಣನ ಈಗ ಕೆದಕಿದ್ದಾರೆ ಅನ್ನೋದು ಯಾತಿಗೆ ಬಂತು ಸಬ್ಜೆಕ್ಟ್. ಈಗ ನೀವೇ FIR ಅಲ್ಲಿ ಏನಿದೆ ನೋಡಿದ್ದೀರಾ? FIR ನೋಡಿದ್ರಾ? 2012 ವಿಷಯ ಅಲ್ವಾ? ಈಗ ನಾನು ಇನ್ನೂ ನಿಲ್ಲಿಸ್ಕೊಂಡಿದ್ದೆಲ್ಲ ಯಾಕೆ ಕೇಳ್ತೀರಿ? ಫ್ರೀಯಾಗಿ 1 ಗಂಟೆ ನೇರವಾಗಿ ಚರ್ಚೆ ಮಾಡ್ತೀನಿ. ನಾನು ಈ ರಾಜ್ಯದಲ್ಲಿ ಅಮಿತ್ ಶಾ ಏನು ಹೇಳಿದ್ದಾರೆ? ಅವ್ರು ಹೇಳಿದರೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅನ್ನೋ. ಒಂದು ನಿಮಿಷ ಇರಿ, ಪ್ರಜ್ವಲ್ ರೇವಣ್ಣ ವಿಷಯ ಅಲ್ಲ. ಅಮಿತ್ ಶಾ ಅವರು ಹೇಳಿರ್ತಕ್ಕಂಥದ್ದು ಈ ದೇಶದ ಮಹಿಳೆಯರ ಬಗ್ಗೆ, ಮಾತೃಶಕ್ತಿಯ ಬಗ್ಗೆ ಏನಾದರೂ ತೊಂದರೆಗಳಾದಾಗ BJP ಅವ್ರ ಪರವಾಗಿ ನಿಂತಿದ್ದೇವೆ, ಈಗಲೂ ನಿಲ್ತೀವಿ ಅಂತಕ್ಕಂಥ ಅಮಿತ್ ಶಾ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರ ವಿಷಯದಲ್ಲಿ JDS ಪಕ್ಷ ಅವ್ರು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದಾರೆ. ಅವ್ರು ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಏನು ಚರ್ಚೆ ಮಾಡಿಲ್ಲ, ಅದನ್ನು ನಮಗೆ ಬಿಟ್ಟಿದ್ದಾರೆ. ಇಲ್ಲಿ ಯಾರು ಗಾಬರಿ ಆಗಬೇಕಾಗಿಲ್ಲ, ನಿಮಗೆ ಆತಂಕವೂ ಬೇಡ. ಈ ನಾಡಿನ ಹೆಣ್ಣು ಮಕ್ಕಳ ವಿಷಯದಲ್ಲಿ, ಮಹಿಳೆಯರ ವಿಷಯದಲ್ಲಿ ಯಾರ್ಯಾರು ಎಷ್ಟರ ಮಟ್ಟಿಗೆ ಗೌರವಯುತವಾಗಿ ನಡೆಸ್ಕೊಂಡಿದ್ದೇವೆ ಚರ್ಚೆ ಮಾಡಲಿಕ್ಕೆ ಓಪನ್ ಆಗಿ ಸಿದ್ಧ ಇದ್ದೇನೆ. ಮೊನ್ನೆ ಅದೆಂಥದ್ದು ನಾನು 5 ಗ್ಯಾರಂಟಿ ಬಗ್ಗೆ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡಿದಾಗ ಒಂದು ಪದ ಬಳಸ್ತೆ ಅಂತೇಳಿ ಏನು ಮಹಾನ್ ನಾಯಕ ಹೇಳಿದ್ನಲ್ಲ, ಈ ಮಹಾನ್ ನಾಯಕನ ನಾ ಏನು ನಡವಳಿಕೆ ಈಗ ಒಂದು 6 ದಿನ ನಡೆದಿದೆಯಲ್ಲ, ಚರ್ಚೆ ಮಾಡೋದು ಬನ್ನಿ. ನಾನು ಹೇಳ್ತಿರೋದಲ್ಲ, ನೀವೇ ಬಿತ್ತರಿಸಿದಿರಲ್ಲ. ದೇವರಾಜೇಗೌಡ ಅಂತ ಒಬ್ಬ ರೆಸ್ಪಾನ್ಸಿಬಲ್ ಒಬ್ಬ ಅಡ್ವೊಕೇಟ್ ಅವರೇ ಹೇಳಿದ್ದಾರಲ್ಲ, ನಾನು ಹೇಳ್ತಿರೋದಲ್ಲ. ಇದು ಏನೇನು ನಡೀತು ಈ ಪ್ರಕರಣ ಅಂತ ಹೇಳಿ ಇವತ್ತು ಆ ಅಡ್ವೊಕೇಟ್ ಏನು ಹೇಳಿದ್ದಾರೆ, ಅಡ್ವೊಕೇಟ್ ಅವರಿಗೆ ಎಲ್ಲ ಮಾಹಿತಿ ಇದೆ. ಯಾರು ಕಾರ್ತಿಕ್ ಅಂತ ಹುಡುಗ ಮೊದಲು ಹೋಗಿರ್ತಕ್ಕಂಥ ಅವ್ರನ್ನ ಅಪ್ರೋಚ್ ಮಾಡಿರೋದು. ಅದಾದ ನಂತರ ಏನೇನು ಬೆಳವಣಿಗೆ ಆಗಿದೆ ಅಡ್ವೊಕೇಟ್ ಇವತ್ತು ನಿಮ್ಮ ಮುಂದೆ ಹೇಳಿದ್ದಾರೆ. ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಇದನ್ನು ತನಿಖೆ ಯಾರು ಮಾಡ್ತಾರೆ? ಒಂದ್ ನಿಮಿಷ ಕೊಟ್ಟಿದಾರ ಬಿಟ್ಟದ್ದು ಯಾರಿಗೆ ಕೊಟ್ಟಿದ್ದಾಗಿದ್ರೆ 1 ನಿಮಿಷ ಇರ್ರಿ. ಆಗಿದ್ರೆ ಇವನಿಗೆ ಹೆಂಗ್ರಿ ಸಿಕ್ತು? ನಿಮ್ಮ ಡೆಪ್ಟಿ CMಗೆ ಹೆಂಗ್ರಿ ಸಿಕ್ತು? ನಿಮ್ಮ ಡೆಪ್ಟಿ CM ಇದ್ರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ? ಯಾಕೆ ನಿಮ್ಗೆ ಆ ಥರ ಚರ್ಚೆ ಮಾಡೋಣ? ನಾವು ಬಿಡಲ್ಲ. ಒಂದು ಕಡೆ ಇವತ್ತು ಆ ನಡೆದಿರ್ತಕ್ಕಂಥದ್ದು ಯಾರಿಗಾದರೂ ದೌರ್ಜನ್ಯವೋ ಯಾರಿಗಾದರೂ ಬಲವಂತವಾದಂಥ ಒಂದು ಘಟನೆಗಳು ನಡೆದಿದ್ದರೆ ಆ್ಯಕ್ಷನ್ ಸರ್ಕಾರ ತಗೋತಾರೆ. SIT ರಚನೆ ಆಗಿದೆ, ಅದಕ್ಕೆ ನಮ್ಮ ರಾಜಿ ಇಲ್ಲ. ಈ ನಾಡಿನಲ್ಲಿ ಯಾವುದೇ ಕುಟುಂಬದ ಮಹಿಳೆಗೆ ಅನ್ಯಾಯ ಆದರೂ ಅದ್ರ ಪರವಾಗಿ ಧ್ವನಿ ಎತ್ತಕ್ಕಂಥವ್ರು ನಾವು. ಅದರಲ್ಲಿ ಯಾವ ತಕರಾರಿಲ್ಲ. ನಾನು ಇಡೀ ರಾಜ್ಯದ ತಂದೆ ತಾಯಂದಿರಿಗೆ, ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ ಹೇಳ್ತಕ್ಕಂಥದ್ದು, ಯಾರೂ ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ದೇವೇಗೌಡರು ನಾನು ಇದ್ದೇವೆ. ಯಾರಿಗೆ ಅನ್ಯಾಯ ಆಗಿದ್ರು. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.